ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ನಲ್ಲಿ ಬರುತ್ತೆ. ತಾವು ಇದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆಯೇ ತಮ್ಮ ಕೈಲಾದ ಸಹಾಯವನ್ನು ಮಾಡಿ. ಇವತ್ತು ಬಹಳ ಮುಖ್ಯವಾದ ಒಂದು ವಿಚಾರದ ಬಗ್ಗೆ ತಮ್ಮೆಲ್ಲರೂ ಮಾತನಾಡ್ತಾ ಇದ್ದೀನಿ. ಅದು ರಾಜಕಾರಣಿಗಳ ಎಕ್ಸ್ಪೈರಿ ಡೇಟ್ಗೆ ಸಂಬಂಧಪಟ್ಟದ್ದು. ನಿಮಗೆ ಗೊತ್ತಿರ್ಬೋದು, ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ನೀವು ಯಾವುದೋ ಅಂಗಡಿಗೆ ಹೋಗಿ ಔಷಧವನ್ನು ತೆಗೆದುಕೊಂಡ್ರೆ ಅಥವಾ ಇನ್ಯಾವುದೋ ವಸ್ತುಗಳನ್ನು ತೆಗೆದುಕೊಂಡ್ರೆ ಎಕ್ಸ್ಪೈರಿ ಡೇಟ್ ನೋಡ್ತೀರಿ, ಇದು ಎಕ್ಸ್ಪೈರಿ ಆಗಿದೆಯಾ ಅಂತ. ಸೊ ಎಕ್ಸ್ಪೈರಿ ಆದರೆ ಮುಗಿದಂತೆ. ಎಕ್ಸ್ಪೈರಿ ಡೇಟ್ ಆದಮೇಲೆ ಅದು ಬಳಕೆಗೆ ಬರಲ್ಲ. ರಾಜಕಾರಣ ಕೂಡ ಹಾಗೆಯೇ, ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಈಗ ರಾಜಕೀಯ ಪಕ್ಷಗಳು ಆ ಎಕ್ಸ್ಪೈರಿ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಅದಿಲ್ಲ ಎಂದರೆ ಜನನೇ ಇದು ಎಕ್ಸ್ಪೈರಿ ಡೇಟನ್ನು ತೀರ್ಮಾನಿಸ್ತಾರೆ. ನನ್ನ ಅನುಭವದಲ್ಲಿ ಹಲವು ರಾಜಕಾರಣಿಗಳು ಈ ಎಕ್ಸ್ಪೈರಿ ಡೇಟ್ ಆದದ್ದನ್ನು ಗಮನಿಸ್ತಿದ್ದೇನೆ. ನಾನು ದೇವರಾಜ ಅರಸು ಅವರು ಅಧಿಕಾರವನ್ನು ಕಳೆದುಕೊಂಡ ಮೇಲೆ ಒಂದು ದಿನ ಅವರು ಮನೆಗೆ ಹೋಗಿದ್ದೆ. ಕರೆದು ಕೂಡಿಸಿದ್ರು, ಮಾತಾಡ್ತಾ ಇದ್ರು. ಆ ವಿಚಾರ ಇಲ್ಲಿ ಹೇಳಲ್ಲ, ಏನೇನು ಮಾತಾಡಿದ್ರು. ಆದರೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಆರ್ ಗುಂಡೂರಾವ್ ಇಲೆಕ್ಷನ್ನಲ್ಲಿ ಬಿದ್ದ ಮೇಲೆ ಎಲ್ಲ ಆದಮೇಲೆ ಒಂದಿನ ಅವ್ರನ್ನ ಭೇಟಿ ಮಾಡಿದ್ದೆ. ಅವರು ಮನೆಯ ಮೇಲೆ ನಿಂತು ಹೊರಗಡೆ ನೋಡ್ತಿದ್ದಾರೆ, ಯಾವ್ದಾದ್ರು ಜನ ಇದ್ದಾರ ಅಂತ. ಅವರಿಗೆ ಅವರ ಎಕ್ಸ್ಪೈರಿ ಡೇಟ್ ಅರಿವಿಗೆ ಬರುವಂತೆ ಇತ್ತು. ಹಾಗೆ ಇನ್ನೊಬ್ಬ ನಾಯಕ ಬಸವಲಿಂಗಪ್ಪನವರು. ಸೊ ಅವರನ್ನ ಮಂತ್ರಿಮಂಡಲದಿಂದ ಬಿಡಲಾಗಿತ್ತು. ಅವರು ಮನೆಯಲ್ಲಿದ್ದರು. ಆವತ್ತು ಬಸವಲಿಂಗಪ್ಪನವರು ನೋಡೋದಕ್ಕೆ ಹೋಗಿದ್ದೆ. ಅವರು ಮನೆಯ ಕಿಟಕಿ ಹತ್ತಿರ ನಿಂತಿದ್ದರು. ಅವರು ನನಗೊಂದು ಮಾತನ್ನು ಹೇಳಿದರು. ನಾನು ಏನು ನೋಡ್ತಾ ಇದ್ದೀನಿ ಗೊತ್ತೇನಪ್ಪ, ಅದು ಏನು ಅಂದೆ. ಅಟ್ಲೀಸ್ಟ್ ನಾನು ನೋಡೋದಕ್ಕೆ ಯಾರಾದರೂ ಬರ್ತಾರೇನೋ ಅಂತ. ಜನ ಬರ್ತಿದ್ರೆ ನಮಗೆ ಭಯ ಉಂಟಾಗ್ಬಿಡುತ್ತೆ ಅಂತ ಹೇಳಿದರು. ಇದು ಎಕ್ಸ್ಪೈರಿ ಡೇಟ್ ಭಯ. ಇನ್ನು ಸಿನಿಮಾದಲ್ಲಿ ಸಂಬಂಧಪಟ್ಟಾಗ ಹಲವರು ಅನಂತನಾಗ್ ನನ್ನ ಹತ್ರ ಹೇಳ್ತಾ ಇದ್ರು, ಜನ ನಮ್ಮನ್ನು ಗುರುತಿಸ್ತಿದ್ರೆ ನಮಗೆ ಭಯ ಶುರುವಾಗುತ್ತೆ ಅಂತ. ಹೀಗೆ ಎಕ್ಸ್ಪೈರಿ ಡೇಟ್ಗೆ ಹೋದ ಹಲವು ರಾಜಕಾರಣಿಗಳನ್ನು ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ನಾನು ಗಮನಿಸಿದ್ದೇನೆ. ಇವತ್ತು ಯಾಕೆ ನಾನು ಈ ಬಗ್ಗೆ ಮಾತನಾಡ್ತಿದ್ದೀನಿ ಅನ್ನುವ ಕುತೂಹಲ ನಿಮಗಿರಬಹುದು. ಅದು BJPಯ ಹಿರಿಯ ನಾಯಕ KS ಈಶ್ವರಪ್ಪ ಅವರನ್ನು ಕುರಿತು ಮಾತನಾಡುವುದಕ್ಕಾಗಿ. ನನಗಿರುವ ಪ್ರಶ್ನೆ, ಈಶ್ವರಪ್ಪ ಅವರ ಎಕ್ಸ್ಪೈರಿ ಡೇಟ್ ಬಂದಿದೆಯಾ ಅಥವಾ ಅವರಿಗೆ ಎಕ್ಸ್ಪೈರಿ ಡೇಟ್ನ ಏನಿದೆ ಅದು BJP ಕೊಟ್ಟಿದೆಯಾ? ಕಳೆದ ಕೆಲವು ದಿನಗಳ ರಾಜಕೀಯ ಬೆಳವಣಿಗೆಯನ್ನು ಗಮನಿಸಿ, ಸನ್ಮಾನ್ಯ ಈಶ್ವರಪ್ಪನವರಿಗೆ ಟಿಕೆಟ್ ನಿರಾಕರಣೆ ಮಾಡಿದ ಮೇಲೆ ಅವರ ಮಗನಿಗೆ ಹಾವೇರಿ ಕ್ಷೇತ್ರದಿಂದ ಅವರು ಹೆಚ್ಚು ಅಗ್ರೆಸಿವ್ ಆದರು. ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಯಡಿಯೂರಪ್ಪ ಕುಟುಂಬದ ಮೇಲೆ ಸತತ ದಾಳಿಯನ್ನು ಮಾಡಿದರು. ನಾನು ಸ್ವತಂತ್ರವಾಗಿ ಸ್ಪರ್ಧಿಸ್ತೇನೆ ಅಂತ ಅಂದರು. ಬ್ರಹ್ಮ ಬಂದರೂ ನನ್ನ ಸ್ಪರ್ಧೆಯನ್ನು ತಪ್ಪಿಸೋದು ಯಾರಿಗೆ ಸಾಧ್ಯ ಇಲ್ಲ ಅಂದರು. ಈಶ್ವರಪ್ಪ ವೀರಾವೇಶದಿಂದ ಮಾತನಾಡಿದರು. ಆದರೆ ಅವರು ಯಾವ ಪ್ರತಿಕ್ರಿಯೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ರೋ BJP ಹೈಕಮಾಂಡಿಂದ ಆ ಪ್ರತಿಕ್ರಿಯೆ ದೊರಕಲೇ ಇಲ್ಲ. BJP ಮೂಲಗಳ ಪ್ರಕಾರ, ನನಗೆ ದೊರಕಿರುವ ಮಾಹಿತಿಗಳ ಪ್ರಕಾರ, BJP ವರಿಷ್ಠರು ರಾಜ್ಯ ನಾಯಕರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಈಶ್ವರಪ್ಪನವರು ಏನೇ ಮಾತಾಡಲಿ, ಏನೇ ಹೇಳಲಿ, ನೀವು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗಬೇಡಿ, ಅವರನ್ನು ನೆಗ್ಲೆಕ್ಟ್ ಮಾಡಿ, ಅವರನ್ನು ನಿರ್ಲಕ್ಷಿಸಿ ಅನ್ನುವ ಸೂಚನೆ BJP ವರಿಷ್ಠರಿಂದ ರಾಜ್ಯ ನಾಯಕರಿಗೆ ಬಂದಿದೆ. ಸೊ ಯಾವಾಗ ಈ ನಿರ್ಲಕ್ಷಿಸಿ ಅನ್ನುವ ಸೂಚನೆ ಬರುತ್ತಲ್ಲ, ಇದು ಎಕ್ಸ್ಪೈರಿ ಡೇಟ್ನ ಲಕ್ಷಣ ಅಂತ. ಅಂದರೆ ನೀವು ಅವರಿಗೆ ಮಹತ್ವ ಕೊಡಬೇಕಾಗಿಲ್ಲ, ಮಹತ್ವವನ್ನು ತೆಗೆದುಕೊಳ್ಳುವ ಯೋಗ್ಯತೆ ಅವರಿಗೆ ಇಲ್ಲ, ಅವರಿಂದ ನಮಗೆ ಉಪಯೋಗ ಇಲ್ಲ. ಬಹುಮಟ್ಟಿಗೆ ರಾಜಕೀಯ ಪಕ್ಷಗಳು ಈ ಯೂಸ್ ಆ್ಯಂಡ್ ಥ್ರೋ ಏನಿದೆ, ಈ ಯೂಸ್ ಆ್ಯಂಡ್ ಥ್ರೋ ಮೆಥಡನ್ನು ಬಳಸ್ತಾ ಹೋಗ್ತಾರೆ. ಎಲ್ಲಿವರೆಗೆ ಉಪಯೋಗಕ್ಕೆ ಬರ್ತಾರೋ ಅಲ್ಲಿ ಬಳಸ್ಕೊಡ್ತಾರೆ, ನಂತರ ತೆಗೆದು ಒಗಿತಾರೆ.
ಅಥವಾ ಅವರಿಗೆ ಎಕ್ಸ್ಪೈರಿ ಡೇಟ್ನ ಫಲಕವನ್ನು ಹಚ್ಚಿ ಮೂಲೆಗುಂಪು ಮಾಡ್ತಾರೆ. ಈಗ ಈಶ್ವರಪ್ಪನವರಿಗೆ ಅಂಥ ಸ್ಥಿತಿ ಬಂದಾಗ ಕಾಣುತ್ತೆ. ಬಿ ಜೆ ಪಿ ವರಿಷ್ಠರು ಅವರಿಗೆ ಎಕ್ಸ್ಪೈರಿ ಡೇಟನ್ನು ನೀಡಿಬಿಟ್ಟಿದ್ದಾರೆ. ಹಾಗಿದ್ದರೆ ಯಾಕೆ? ಅದಕ್ಕೆ ನೀವು ಈಶ್ವರಪ್ಪನವರ ರಾಜಕೀಯ ಬದುಕನ್ನು ನೋಡ್ತಾ ಬರಬೇಕು. ಇದನ್ನು ನಾನು ಸ್ವಯಂಕೃತ ಅಪರಾಧ ಅಂತ ಕರಿತೀನಿ. ಅದರ ಜೊತೆಗೆ ಬಹುತೇಕ ಹಿಂದುಳಿದ ವರ್ಗಗಳ ನಾಯಕರುಗಳಿಗೆ, ದಲಿತ ನಾಯಕರುಗಳಿಗೆ ಇದೊಂದು ಪಾಠ ಅಂತ. ಅವರು ಪಾಠ ಕಲಿತರೆ ಸಂತೋಷ, ಕಲಿದಿದ್ದರೆ ಅವ್ರ ಹಣೆ ಬರಹ. ಏನದು ನೋಡಿ, ಈಶ್ವರಪ್ಪನವರು ಮೂಲ ಶಿವಮೊಗ್ಗದವರಲ್ಲ, ಅವರು ಬಳ್ಳಾರಿಯವರು. ಅವರು ಯಾವುದೋ ಮೇಸ್ತ್ರಿ ಕೆಲಸವನ್ನು, ಗುತ್ತಿಗೆ ಕೆಲಸವನ್ನು ಏನೋ ಮಾಡಿ ಅದರ ಜೊತೆಗೆ ಸಂಘದ ಚಟುವಟಿಕೆಯನ್ನು ಮಾಡ್ತಾ ಮಾಡ್ತಾ ಶಿವಮೊಗ್ಗದಲ್ಲಿ ಬೆಳೀತಾ ಹೋದವರು. ಆಗ ಬಿ ಜೆ ಪಿ ಅನ್ನುವುದು ಕೇವಲ ಸಂಘ ಪರಿವಾರದ ಕೆಲವು ಕಾಲಾಳುಗಳ ಪಕ್ಷ ಆಗಿತ್ತು. ಆಗ ಆ ಪಕ್ಷವನ್ನು ಕಟ್ಟುವುದಕ್ಕೆ ಶಿವಮೊಗ್ಗದಲ್ಲಿ ಯತ್ನ ಮಾಡಿದವರು ಮೂವರು: ಯಡಿಯೂರಪ್ಪನವರು, ಶಂಕರಮೂರ್ತಿಯವರು ಹಾಗೂ ಈಶ್ವರಪ್ಪನವರು. ಸೊ ಶಂಕರಮೂರ್ತಿಯವರು ವೈಶ್ಯ ಸಮುದಾಯಕ್ಕೆ ಸೇರಿದವರು, ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಇವರು ಹಿಂದುಳಿದ ವರ್ಗಕ್ಕೆ ಸೇರಿದವರು. ಒಂದು ಕಾಂಬಿನೇಷನ್ ಇತ್ತು. ಈ ಕಾಂಬಿನೇಷನ್ ಜೊತೆಗೆ ಐಡಿಯಾಗಳನ್ನು ಕೊಡೋದಕ್ಕೆ, ಇನ್ನೊಂದು ಮಾಡೋದಕ್ಕೆ ಮಹಾನ್ ಬ್ರಾಹ್ಮಣ ಅನಂತಕುಮಾರ್ ಇದ್ದರು. ಇವರು ಪಕ್ಷವನ್ನು ಕಟ್ತಾ ಹೋದದ್ದು. ಆದರೆ ಈ ಪಕ್ಷವನ್ನು ಕಟ್ಟುವ ಸಂದರ್ಭದಲ್ಲಿ ಈಶ್ವರಪ್ಪ ಆ ಕ್ರೆಡಿಟನ್ನು ಎಂದೂ ತಮಗೆ ತೆಗೆದುಕೊಂಡಿಲ್ಲ. ಈಶ್ವರಪ್ಪನವರ ಸಮಸ್ಯೆ ಪ್ರಾರಂಭ ಆದದ್ದು ಅಲ್ಲಿ. ತಾವು ಮಾಡಿದ ಕೆಲಸವನ್ನು, ಸಂಘಟನೆಯನ್ನು, ಅದರ ಪ್ರತಿಫಲವನ್ನು ಅಷ್ಟನ್ನೂ ಅವರು ಬಿ ಜೆ ಪಿಗೆ ಅರ್ಪಿಸಿದರು. ಬಿ ಜೆ ಪಿಯ ಕೋಮುವಾದ ರಾಜಕಾರಣ ಏನಿದೆ, ಆ ರಾಜಕಾರಣವನ್ನು ಇವರು ಒಪ್ಪಿಕೊಂಡು ಅದನ್ನು ಪ್ರಚಾರ ಮಾಡ್ತಾ ಹೋದರು. ಎಲ್ಲೆಲ್ಲಿ ಬೆಂಕಿ ಹಚ್ಚಬಹುದು ಅಂತ ಯೋಚನೆ ಮಾಡಿದರು. ಶಿವಮೊಗ್ಗದಲ್ಲಿ ಹಿಂದೂ ಮಹಾಸಭಾ ಅನ್ನೋದು ಇದೆ. ಅದು ಅವರ ಗಣೇಶೋತ್ಸವ ಬಹಳ ಪ್ರಸಿದ್ಧವಾದದ್ದು. ಗಣೇಶನನ್ನು ಇಡುವುದು ಮತ್ತು ಗಣೇಶನನ್ನು ವಿಸರ್ಜನೆ ಮಾಡುವ ದಿನ. ಸೊ ಇಡೀ ಬಿ ಜೆ ಪಿ ರಾಜಕಾರಣಕ್ಕೆ ಮೂಲವಾದದ್ದು ಹಿಂದೂ ಮಹಾಸಭಾ ಗಣೇಶೋತ್ಸವ. ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ನಡಿಲೇಬೇಕು ಅನ್ನುವ ವಾತಾವರಣ ಸೃಷ್ಟಿಯಾಯಿತು. ಆಗ ಹಿಂದೂಗಳ ಮನಸ್ಸನ್ನು ಕೆರಳಿಸ್ತಾ ರಾಜಕೀಯ ಮಾಡ್ತಾ ಬಂದವರು ಈಶ್ವರಪ್ಪ. ಅವರು ಬಾಯಿ ಬಿಟ್ಟರೆ ಹೊರಸು, ಮಾತನಾಡಿದರೆ ಹೊರಸು. ಸೊ ಅದಕ್ಕೇ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಹೇಳಿದರು, ಈಶ್ವರಪ್ಪನ ಸಮಸ್ಯೆ ಏನು ಅಂದರೆ ಅವರ ನಾಲಿಕೆಗೆ ಬುದ್ಧಿಗೆ ಸಂಪರ್ಕ ಇಲ್ಲ ಅಂತ. ಭಾಳ ಸಂದರ್ಭದಲ್ಲಿ ಆ ಮಾತು ನಿಜ ಅನಿಸುತ್ತೆ. ಹಾಗೆ ಮಾಡ್ತಾ 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 ಎಲ್ಲ ಕ್ರೆಡಿಟನ್ನು ಅವರು ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತಾ ಬಂದರು. ಸೊ ಅವರು ಸಿದ್ಧಪಡಿಸಿದ ಕಾರ್ಯಕರ್ತರುಗಳೇನಿದ್ದಾರೆ, ಎಸ್ಪೆಷಲಿ ಹಿಂದುಳಿದ ವರ್ಗದ ಹುಡುಗರುಗಳು, ಯುವಕರುಗಳು, ಅವರನ್ನೆಲ್ಲ ಈ ಹಿಂದುತ್ವದ ಕಾಲಾಳುಗಳನ್ನಾಗಿ ಇವರು ಸಿದ್ಧಗೊಳಿಸಿದರು. ತಮ್ಮ ಕಾಲಾಳುಗಳಾಗಿ ಬೆಳೆಸಲೇ ಇಲ್ಲ. ಅವರು ತಮ್ಮ ಕಾಲಾಳುಗಳಾಗಿ ಅವರು ಬೆಳೆಸಿದರೆ, ಅವರು ರಾಜಕೀಯ ಶಕ್ತಿಯನ್ನು ಉಳಿಸಿಕೊಂಡಿದ್ದರೆ ಈ ಸಂದರ್ಭದಲ್ಲಿ ಆ ಕಾರ್ಯಕರ್ತರು ಅವರ ಜೊತೆಗೆ ಬರ್ತಿದ್ರು. ಅವರು ಹಾಗೆ ಮಾಡಲಿಲ್ಲ. ಸೊ ನಾನು ಪ್ರತಿಕ್ರಿಯೆಗಳನ್ನು ನೋಡ್ತಾ ಇದ್ದೆ. ಭಾಳಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇವೆ. ಒಂದು, ಸನ್ಮಾನ್ಯ ಈಶ್ವರಪ್ಪನವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾರಾ ಈ ಪ್ರಶ್ನೆ. ಅವರ ಅಭಿಮಾನಿಗಳು ಏನು ಹೇಳ್ತಾರೆ, ಇಲ್ಲ ಈಶ್ವರಪ್ಪನವ್ರು ಹಾಗೆ ಬಿ ಜೆ ಪಿ ಬಿಟ್ಟು ಹೋಗಲ್ಲ ಕಂಡ್ರೆ, ಮೋದಿ ಅವರಿಂದಲೋ ಇನ್ಯಾರಿಂದಲೋ ಒಂದು ಫೋನ್ ಕಾಲ್ ಬಂದರೆ ಸಾಕು, ಅವರು ತಮ್ಮ ತೀರ್ಮಾನವನ್ನು ಬದಲಿಸ್ತಾರೆ. ಅಂದರೆ ಯಾರು ಈಶ್ವರಪ್ಪನವರ ಜೊತೆಗೆ ಇರುವರು ಈ ಮಾತನ್ನು ಹೇಳುವುದರ ಅರ್ಥ ಏನು ಗೊತ್ತಾ ನಿಮಗೆ? ಇದರ ಅರ್ಥ ಇಷ್ಟೇ: ಈಶ್ವರಪ್ಪನವರು ಪಕ್ಷದ ವರಿಷ್ಠರ ದೂರವಾಣಿ ಕರೆಗೆ ಕಾಯುತ್ತಿದ್ದಾರೆ. ಮೋದಿ ಕರೆ ಮಾಡೋದು ಹಾಳ ಹೋಗಲಿ, ಅಟ್ಲೀಸ್ಟ್ ನಡ್ಡಾ ಕರೆ ಮಾಡ್ಬೋದಾ ಅಂತ ಕಾಯ್ತಿದ್ದಾರೆ. ನಡ್ಡಾ ಕರೆ ಮಾಡೋದು ಹಾಳ ಹೋಗಲಿ, ಅಮಿತ್ ಶಾ ಯಾರಾದರೂ ಕರೆ ಮಾಡ್ತಾರ ಕಾಯ್ತಿದ್ದಾರೆ. ಅಮಿತ್ ಶಾ ಹಾಳಾಗೋಗ್ಲಿ, ದೆಹಲಿಯಲ್ಲಿರುವ ಯಾವುದೇ ಒಬ್ಬ ಬಿ ಜೆ ಪಿಯ ಪದಾಧಿಕಾರಿ ಕರೆ ಮಾಡಿ ಈಶ್ವರಪ್ಪನವರೇ ಬೇಡ ಅಂತ ಮಾತಾಡ್ತಾರೆ ಅಂತ ಕಾಯ್ತಿದ್ದಾರೆ. ಆದರೆ ಬಿ ಜೆ ಪಿಯ ವರಿಷ್ಠರಿಂದ ಯಾವ ಕರೆ ಕೂಡ ಈಶ್ವರಪ್ಪನವರಿಗೆ ಬಂದಿಲ್ಲ. ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಈಶ್ವರಪ್ಪನವರ ಎಕ್ಸ್ಪೈರಿ ಡೇಟ್ ಏನಿದೆ ಅದನ್ನು ಬಿ ಜೆ ಪಿ ನಿರ್ಧರಿಸಿದೆ. ಅವರಿಗೆ ಯಾಕೆ ಆಗಿದ್ರೆ ಈಶ್ವರಪ್ಪನವ್ರ ಪ್ರಯೋಜನ ಇಲ್ಲ. ಈಶ್ವರಪ್ಪನವರ ಸಮಸ್ಯೆ ಅವರು ಹಿಂದುಳಿದ ವರ್ಗಗಳ ನಾಯಕರಾಗಿ ಬೆಳೆದೇ ಇರೋದು ಅಂತ.
ಅದಕ್ಕೆ ಕಾರಣ ನಾನು ಹೇಳಿದಾಗ ಅವರು ಕಾರ್ಯಕರ್ತರನ್ನೆಲ್ಲ ರೆಡಿ ಮಾಡಿಬಿಟ್ಟು ಬಿ ಜೆ ಪಿಯ ಅಂಗಳಕ್ಕೋ ನಾಗ್ಪುರದ ಅಂಗಳಕ್ಕೋ ಕೇಶವ ಶಿಲ್ಪದ ಅಂಗಳಕ್ಕೋ ಕರೆದು ತಿರುಗಿಕೊಂಡು ಹೋಗ್ಬಿಟ್ಬಿಟ್ಟಿದ್ದಾರೆ. ಅವರು ಮನಸ್ಸುಗಳನ್ನು ಅವ್ರನ್ನ ಹೇಗೆ ಅವರ ಮನಸ್ಸುಗಳಲ್ಲಿ ವಿಷ ತುಂಬಿ ರೆಡಿ ಮಾಡಿದ್ದಾರೆ ಅಂದರೆ, ಹಾಗೆ ಹೋದಂಥ ಹುಡುಗರಿಗೆ ಅವರಿಗೆ ಮೋದಿ ಮೊದಲು ದೇಶ ಮೊದಲು, ಈಶ್ವರಪ್ಪ ಲೆಕ್ಕಕ್ಕಿಲ್ಲ ಅಂತ ಇವರೇ ಸಿದ್ಧಪಡಿಸಿದ ಹುಡುಗರುಗಳು. ಆದ್ದರಿಂದ ಅವರು ಯಾವ ಕಾರಣಕ್ಕೂ ಈಶ್ವರಪ್ಪನಿಗೆ ಬರಬಾರ್ದು. ಈಶ್ವರಪ್ಪನ ಅಂದರೆ ಈಶ್ವರಪ್ಪನವರು ಸಮುದಾಯದ ನಾಯಕರಾಗಿ ಕೂಡ ಬೆಳೆದಿಲ್ಲ. ದಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಯಡಿಯೂರಪ್ಪ ಆ್ಯಂಡ್ ಈಶ್ವರಪ್ಪ. ಯಡಿಯೂರಪ್ಪ ಲಿಂಗಾಯತರ ನಾಯಕರಾಗಿ ಬೆಳೆದಿದ್ದಾರೆ. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಆ ಸಮುದಾಯವನ್ನು ಬೆಳೆಸಿದ್ದಾರೆ, ನೀರೆರೆದಿದ್ದಾರೆ, ಅವರನ್ನು ತಮ್ಮ ವೈಯಕ್ತಿಕವಾದ ಬೆಂಬಲಿಗರನ್ನಾಗಿ ರೂಪಿಸ್ತಾರೆ. ಆದ್ದರಿಂದ ಅವರು KJP ಮಾಡಿದಾಗಲೂ ಕೂಡ 8-9 ಸ್ಥಾನವನ್ನು ಗೆಲ್ಲುವ ಶಕ್ತಿ ಅವರಿಗೆ ಬಂದಿತ್ತು. ಈಶ್ವರಪ್ಪನವರಿಗೆ ಒಂದೇ ಒಂದು ಸ್ಥಾನವನ್ನು ಗೆಲ್ಲುವ ಶಕ್ತಿ ಬಂದಿಲ್ಲ. ಇದು ವ್ಯತ್ಯಾಸ ಈಶ್ವರಪ್ಪ ಯಡಿಯೂರಪ್ಪ. ಅಥವಾ ಇದನ್ನು ನಾನು ಇನ್ನೊಂದು ರೀತಿ ಹೇಳುವುದಾದರೆ, ಮೇಲ್ವರ್ಗದ ರಾಜಕಾರಣ ಮತ್ತು ಹಿಂದುಳಿದ ವರ್ಗದ ರಾಜಕಾರಣದ ನಡುವಿನ ವ್ಯತ್ಯಾಸ ಇದು. ಈ ಹಿಂದುಳಿದ ವರ್ಗದ ರಾಜಕಾರಣದಲ್ಲಿ, ಈಶ್ವರಪ್ಪನವರ ರಾಜಕಾರಣದಲ್ಲಿ ಒಂದು ಹುಂಬುತನ ಕಾಣುತ್ತೆ. ಯಡಿಯೂರಪ್ಪನ ರಾಜಕಾರಣದಲ್ಲಿ ಹುಂಬುತನ ಕಾಣಲ್ಲ. ಆ ಕಾರಣಕ್ಕಾಗಿ ತಮ್ಮ ಬೆಂಬಲಿಗರನ್ನು ಸೃಷ್ಟಿಸಿಕೊಂಡಿದ್ದಾರೆ. ಯಡಿಯೂರಪ್ಪನವ್ರನ್ನ ಪಕ್ಷದಿಂದ ಹೊರಗೆ ಅವರು ಹೋಗಿ ಬಂದ ಮೇಲೆ, ಅಧಿಕಾರವನ್ನು ಕಸಿದುಕೊಂಡ ಮೇಲೆ, BJP ವರಿಷ್ಠರು ಹಲವು ವರ್ಷಗಳ ಕಾಲ ಯಡಿಯೂರಪ್ಪನವ್ರನ್ನ ನೋಡೋದಕ್ಕೆ ಸಿದ್ಧರಿಲ್ಲದ ಸ್ಥಿತಿ ನಿರ್ಮಾಣ ಆದ ಮೇಲೆ ಕೊನೆಗೆ ಅವರೇನೆ ಬಂದು ಯಡಿಯೂರಪ್ಪನವರ ಕಾಲಿಗೆ ಬೀಳಬೇಕಾಯ್ತು. BJP ವರಿಷ್ಠರು ಅವರಿಗೆ ಎಕ್ಸ್ಪೈರಿ ಡೇಟನ್ನು ಕೊಟ್ಟಿದ್ದರೂ ಕೂಡ ಅನಿವಾರ್ಯವಾಗಿ ಅದನ್ನು ವಾಪಸ್ ತಗೊಂಡು ಪಕ್ಷದ ಜವಾಬ್ದಾರಿಯನ್ನು ಅವರಿಗೆ ಕೊಡಬೇಕಾಯ್ತು. ಅವ್ರ ಮಗನನ್ನು ರಾಜ್ಯ BJP ಅಧ್ಯಕ್ಷರನ್ನಾಗಿ ಮಾಡಬೇಕಾಯ್ತು. ಇದು ಸಾಧ್ಯ ಆಗಿದ್ದು ಬಿಕಾಸ್ ಅವರ ರಾಜಕಾರಣ. ಆದರೆ ಹುಂಬ ಈಶ್ವರಪ್ಪ ಇದನ್ನು ಅರ್ಥ ಮಾಡ್ಕೊಳ್ಳೇ ಇಲ್ಲ. ಅವರು ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ತಮ್ಮ ಜಾತಿ ಹೆಸರಿನಲ್ಲಿ ಏನೋ ಒಂದು ಮಾಡೋದಕ್ಕೆ ಹೊರಟರು, ಬ್ರಿಗೇಡ್ ಮಾಡ್ಕೊಂಡು. ಬಟ್ ತಕ್ಷಣ ಯಡಿಯೂರಪ್ಪನವರು ಎಚ್ಚರಗೊಂಡು ಅಲ್ಲಿ ಅಮಿತ್ ಶಾಗೆ ಹೇಳ್ಬಿಟ್ಟು, ಮುಚ್ಕೊಂಡು ಕೂತ್ಕಯ್ಯ, ನಿಂದೆಲ್ಲ ಈ ಕನಕ ಬ್ರಿಗೇಡ್ ಇನ್ನೊಂದು ಬ್ರಿಗೇಡ್ ಬೇಡ ಅಂತ ಹೇಳ್ಬಿಟ್ಟು ಬಾಯಿ ಮುಚ್ಚಿಬಿಟ್ರು. ಈಶ್ವರಪ್ಪ ಒಬ್ಬಂಟಿಯಾದರು, ಈಗಲೂ ಒಬ್ಬಂಟಿಯಾಗಿದ್ದಾರೆ. ಈ ಬೆಳವಣಿಗೆ ನೋಡಿದರೆ ಅವರಿಗೆ ಪಕ್ಷದ ವರಿಷ್ಠರಿಂದ ಯಾವುದೇ ಫೋನ್ ಕಾಲ್ ಬರಲ್ಲ. ಯಾಕೆಂದರೆ ಅವರಿಗೆ ಎಕ್ಸ್ಪೈರಿ ಡೇಟ್ ಏನಿದೆ ಅದು BJP ವರಿಷ್ಠರು ಕೊಟ್ಟಿದ್ದಾರೆ. ಅದರ ಜೊತೆಗೆ BJPಯ ಯೂಸ್ ಆ್ಯಂಡ್ ಥ್ರೋ ಪಾಲಿಟಿಕ್ಸ್ನಲ್ಲಿ ಅವರ ಬಳಕೆ ಆಗೋಗ್ಬಿಟ್ಟಿದೆ. ಇನ್ನು ಬಳಸಿಕೊಳ್ಳುವುದಕ್ಕೇನೂ ಇಲ್ಲ. ಇನ್ನಿರುವುದು ಥ್ರೋ. ಯೂಸ್ ಮುಗಿದಿದೆ, ಥ್ರೋ ತೆಗೆದು ಒಗೆಯುವುದು. ಆ ಕೆಲಸವನ್ನು BJP ವರಿಷ್ಠರು ಮಾಡಿದ್ದಾರೆ. ಲೆಟ್ ಅಸ್ ಸಿ ವಾಟ್ ವಿಲ್ ಹ್ಯಾಪನ್. ಈ ಸ್ಥಿತಿಯಲ್ಲಿ ಸೋವಲ್ಲನ್ನು ಒಪ್ಪಿಕೊಂಡು ಈಶ್ವರಪ್ಪ ಸುಮ್ಮನೆ ಮನೇಲಿರ್ತಾರ ಅಥವಾ ಇಲೆಕ್ಷನ್ನಿಗೆ ನಿಂತು ಕೂಡ ತಮ್ಮ ಮಾನ ಮರ್ಯಾದೆ ಕಳ್ಕೊತಾರ? ಅದೊಂದೇ ಇರುವ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ಈ ವಾಹಿನಿಯನ್ನು ತಾವು ನೋಡಿ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ತಮ್ಮ ಕೈಲಾದ ಸಹಾಯ ಅದು ಇರಲಿ. ಸ್ವತಂತ್ರ ಪತ್ರಿಕೋದ್ಯಮ ಜೀವಂತವಾಗಿ ಉಳಿಸ್ಬೇಕಂತ ತಾವು. ಎನಿವೆ, ಎಲ್ಲರಿಗೂ ನಮಸ್ಕಾರ.